ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ನಮ್ಮ ಎಲ್ಲ ಆಗು ಹೋಗುಗಳನ್ನು, ಕಷ್ಟ ಸುಖಗಳನ್ನು ಸೂಚನೆ ಮಾಡುವಂತಹ ಗ್ರಹರು ಅದು ನವಗ್ರಹರು. ಆದ್ದರಿಂದ ಈ ನವಗ್ರಹಗಳ ಒಂದು ಆರಾಧನೆ, ಅದರ ಜೊತೆಗೆ ಈ ನವಗ್ರಹಗಳಿಂದಾಗಿ ಬರಬಹುದಾದಂತಹ ಸಮಸ್ಯೆಗಳನ್ನು ನಾವು ಕಂಡುಕೊಂಡು ಅದಕ್ಕೆ ತಕ್ಕ ಪರಿಹಾರಗಳನ್ನು ಮಾಡಿಕೊಂಡಾಗ ಬಹಳ ಫಲವನ್ನು ನಾವು ಅನುಭವಿಸಬಹುದು. ಹಾಗಾಗಿ ಮುಂದೆ ಬರತಕ್ಕಂತಹ ಗ್ರಹಣವು ಕೂಡ ನಮಗೆ ಪರ್ವಕಾಲ ಜೊತೆಗೆ ನಮ್ಮ ಕಷ್ಟಗಳನ್ನು ಸೂಚನೆ ಮಾಡುವಂತಹ ಒಂದು ಪ್ರಸಂಗ. ಹಾಗಾಗಿ ನಾಳದ್ದು 3ನೇ ತಾರೀಕು ಏನೊಂದು ಕೇತುಗ್ರಸ್ತೋದಯ ಚಂದ್ರಗ್ರಹಣ ಬರಲಿಕ್ಕಿದೆ. ಆ ಗ್ರಹಣದ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು, ಯಾವ ಗ್ರಹರಿಗೆ ಅಥವಾ ಯಾವ ರಾಶಿಯವರಿಗೆ ದೋಷ ಇದೆ, ಶುಭ ಫಲ ಯಾರಿಗೆ, ಅಶುಭ ಫಲ ಯಾರಿಗೆ, ಮಿಶ್ರ ಫಲ ಯಾರಿಗೆ, ಇದನ್ನೆಲ್ಲ ನಾವು ತಿಳಿದುಕೊಂಡು ಅದಕ್ಕೆ ಸರಿಯಾದ ರೀತಿಯಲ್ಲಿ ನಾವು ನಮ್ಮ ಆಚರಣೆಗಳನ್ನು ಮಾಡಿಕೊಂಡಾಗ ಬರಬಹುದಾದ ಅನಿಷ್ಟವನ್ನು ಪರಿಹಾರ ಮಾಡಿಕೊಳ್ಳಬಹುದು ಮತ್ತು ಸುಖವನ್ನು ಪಡೆದುಕೊಳ್ಳಬಹುದು. ಹಾಗಾದರೆ ಬನ್ನಿ ನೋಡೋಣ 3ನೇ ತಾರೀಕು ಯಾರಿಗೆ ಶುಭ ಯಾರಿಗೆ ಅಶುಭ ಇತ್ಯಾದಿ ವಿಷಯಗಳನ್ನು. ಈ ಸೂರ್ಯೋದಯದಿಂದಲೇ ವೇದ ಪ್ರಾರಂಭ ಆಗುತ್ತೆ. ಹಾಗಾಗಿ ಹಗಲಿನಲ್ಲಿ ಭೋಜನ ನಿಷಿದ್ಧ. ಮತ್ತು ಸಂಜೆ ಗ್ರಹಣದ ಕಾಲ, ಗ್ರಹಣ ಸ್ಪರ್ಶ ಆಗುವಂತಹದ್ದು 3 ಗಂಟೆ 19 ನಿಮಿಷಕ್ಕೆ ಕೇತುಗ್ರಸ್ತ ಚಂದ್ರಗ್ರಹಣ ಪ್ರಾರಂಭ ಆಗುತ್ತೆ. ಮಧ್ಯದ ಕಾಲ 5 ಗಂಟೆ 4 ನಿಮಿಷಕ್ಕೆ. ಸೂರ್ಯ ಅಸ್ತ ಆಗುವಂತಹದ್ದು 6 ಗಂಟೆ 31 ನಿಮಿಷಕ್ಕೆ. ಅದೇ ಸಂದರ್ಭದಲ್ಲಿ ಚಂದ್ರನೂ ಕೂಡ ನಮಗೆ ಕಾಣಿಸ್ತಾನೆ. ಅವನು ಕಾಣುವಾಗಲೇ ಗ್ರಹಣ ಹಿಡಿದಿರುವ ಹಾಗೆಯೇ ಕಾಣಿಸ್ತಾನೆ. ಹಾಗಾಗಿ ಗ್ರಸ್ತೋದಯ, ಗ್ರಹಣ ಮೊದಲೇ ಪ್ರಾರಂಭ ಆದದ್ದರಿಂದ ನಮಗೆ ಗ್ರಸ್ತನಾಗಿಯೇ ಕಾಣಿಸ್ತಾನೆ. ಮೋಕ್ಷ ಆಗುವಂತಹದ್ದು 6 ಗಂಟೆ 47 ನಿಮಿಷ. ಹಾಗಾಗಿ ಗ್ರಹಣದ ಸಂದರ್ಭದಲ್ಲಿ ಗ್ರಹಣ ಹಿಡಿದಿರತಕ್ಕಂತಹ ಚಂದ್ರನನ್ನು ಕಂಡು ನಾವು ನಮ್ಮ ಆಚರಣೆಗಳನ್ನು ಪ್ರಾರಂಭ ಮಾಡಬೇಕು, ಸ್ನಾನಾದಿ ವಿಧಿವಿಧಾನಗಳನ್ನು. ಹಾಗಾಗಿ 31ಕ್ಕೆ ಚಂದ್ರ ಕಾಣ್ತಾನೆ. ಕಂಡುವಾಗ ಸ್ನಾನವನ್ನು ಆಚರಣೆ ಮಾಡಿ ನಾವು ಜಪಾನುಷ್ಠಾನಗಳನ್ನು ನಡೆಸಿಕೊಳ್ಳಬೇಕು. ಎಲ್ಲಿಯವರೆಗೆ? 6 ಗಂಟೆ 47 ನಿಮಿಷದ ಪರ್ಯಂತ. ಆದ್ದರಿಂದ ನಮಗೆ ಹಬ್ಬಬ್ಬ ಅಂತಂದರೆ 17-20 ನಿಮಿಷಗಳ ಕಾಲ ಮಾತ್ರವೇ ನಮಗೆ ಸಿಗುವಂತಹದ್ದು. ಈ ಸಂದರ್ಭದಲ್ಲಿ ವಿಶೇಷವಾದ ಆರಾಧನೆಗಳನ್ನು ನಡೆಸುವುದರಿಂದ ಶುಭ ಫಲವನ್ನು ಪಡೆದುಕೊಳ್ಳಬಹುದು, ಅಶುಭ ಫಲವನ್ನು ಪರಿಹಾರ ಮಾಡಿಕೊಳ್ಳಬಹುದು. ಹಾಗಾದರೆ ಏನು ಮಾಡಬಹುದು ಈ ಸಂದರ್ಭದಲ್ಲಿ ಅಂತ ಹೇಳಿದಾಗ, ವಿಶೇಷವಾಗಿ ಚಂದ್ರನ ಮಂತ್ರದ ಜಪವನ್ನು ನಡೆಸುವಂತಹದ್ದು, ಅಥವಾ ಕೇತು ಮಂತ್ರಗಳನ್ನು ಜಪ ಮಾಡುವಂತಹದ್ದು, ಅಥವಾ ಕೃಷ್ಣ ಮಂತ್ರವನ್ನು ಜಪ ಮಾಡುವುದರಿಂದಾಗಿ ಅಶುಭ ಫಲವನ್ನು ಪರಿಹಾರ ಮಾಡಿಕೊಂಡು ಇಷ್ಟಪ್ರಾಪ್ತಿಯನ್ನು ಮಾಡಿಕೊಳ್ಳಬಹುದು. ಹಾಗಾದರೆ ಯಾರಿಗೆ ಶುಭ ಯಾರಿಗೆ ಅಶುಭ ಅಂತ ನಾವು ನೋಡುವುದಾದರೆ, ಶುಭ ಫಲ ತುಲಾರಾಶಿ, ವೃಶ್ಚಿಕ ರಾಶಿ, ಮೀನರಾಶಿ, ಮಿಥುನ ರಾಶಿ, ಈ 4 ರಾಶಿಯವರಿಗೆ ಶುಭ ಫಲವು ಕಂಡುಬರ್ತಾ ಇದೆ. ಇನ್ನು ಅಶುಭ ಫಲ ಸಿಂಹರಾಶಿ, ಕನ್ಯಾ ರಾಶಿ, ಮಕರ ರಾಶಿ, ವೃಷಭ ರಾಶಿ, ಈ 4 ರಾಶಿಯವರಿಗೆ ಅಶುಭ ಫಲ. ಸಿಂಹರಾಶಿಯ ಪುಬ್ಬಾ ನಕ್ಷತ್ರದಲ್ಲಿಯೇ ನಮಗೆ ಗ್ರಹಣ ಸಂಭವಿಸ್ತಾ ಇರುವುದರಿಂದ ವಿಶೇಷವಾಗಿ ಹುಬ್ಬಾ ನಕ್ಷತ್ರದ ಸಿಂಹರಾಶಿಯವರು ತುಂಬ ಜಾಗೃತೆಯನ್ನು ವಹಿಸಬೇಕು. ಆ ಸಂದರ್ಭದಲ್ಲಿ ಪ್ರಯಾಣ ಮಾಡುವಂತಹದ್ದು ಅಥವಾ ಹೊರಗಡೆ ತಿರುಗಾಡುವಂತಹದ್ದು, ಭಕ್ಷಣ ಮಾಡುವಂತಹದ್ದು. ಕೆಲ ಬುದ್ಧಿಜೀವಿಗಳಿದ್ದಾರೆ, ಏನಾಗುತ್ತೆ ಏನಾಗೋದಿಲ್ಲ ತಿಂದರೆ ಅಂತ ಅನೇಕರು ಹೇಳುವಂತಹದ್ದಿದೆ. ಆದರೆ ಆ ರಶ್ಮಿಗಳು ಪದಾರ್ಥಗಳ ಮೇಲೆ ಬಿದ್ದಾಗ ಅದು ವಿಷವಾಗಿ ಪರಿಣಮಿಸುತ್ತೆ, ಅದು ಡೈಜೆಷನ್ ಆಗದೆ ಹೋಗುವಂತಹದ್ದು. ಅದರಿಂದಾಗಿ ಒಳಗಡೆ ಪ್ರಾಬ್ಲಮ್ ಬರುವ ಸಾಧ್ಯತೆ ಇದೆ. ತೊಂದರೆ ಆದ ಮೇಲೆ ಯಾರು ನಮ್ಮ ಜೊತೆಗೆ ಬರೋದಿಲ್ಲ. ತೊಂದರೆ ಆದಾಗ ತೊಂದರೆಯನ್ನು ಅನುಭವಿಸುವುದು ನಾವು ಮಾತ್ರ. ಆದ್ದರಿಂದ ಶಾಸ್ತ್ರಕಾರರು ಧರ್ಮ ಏನು ತಿಳಿಸ್ತಾ ಇದೆ, ಧರ್ಮಶಾಸ್ತ್ರ ಏನು ತಿಳಿಸ್ತಾ ಇದೆ, ದೊಡ್ಡವರು ನಮಗೆ ಹೇಗೆ ತಿಳಿಸಿಕೊಟ್ಟಿದ್ದಾರೆ, ಆ ರೀತಿಯಾಗಿ ನಾವು ಮುಂದುವರಿಯುವಂಥದ್ದು ಬಹಳ ಒಳ್ಳೆಯದು. ಆದ್ದರಿಂದ ಆ ಪುಬ್ಬಾ ನಕ್ಷತ್ರ ಸಿಂಹರಾಶಿಯಲ್ಲಿಯೇ ಗ್ರಹಣ ನಡೆಸ್ತಾ ಇರುವುದರಿಂದ ಈ ಸಿಂಹರಾಶಿಯವರು, ಕನ್ಯಾ ರಾಶಿಯವರು, ಮಕರ ರಾಶಿಯವರು, ವೃಷಭ ರಾಶಿಯವರು ಶಾಂತಿಯನ್ನು ನಡೆಸುವಂತಹದ್ದು, ಅಥವಾ ಚಂದ್ರನಿಗೆ ಹೇಳಿರತಕ್ಕಂತಹ ಭತ್ತವನ್ನು ದಾನ ಮಾಡುವಂತಹದ್ದು, ಹುರಳಿಯನ್ನು ದಾನ ಮಾಡುವಂತಹದ್ದು, ಅಥವಾ ಎಳ್ಳೆಣ್ಣೆ, ಎಳ್ಳು ಇತ್ಯಾದಿಗಳನ್ನು ಕೂಡ ದಾನ ಮಾಡುವಂತಹದ್ದು ಬಹಳ ಒಳ್ಳೆಯದು. ದೇವತಾ ಸನ್ನಿಧಾನಕ್ಕೆ ಹೋಗಿ ಪ್ರದಕ್ಷಿಣೆ ಇತ್ಯಾದಿಗಳನ್ನು ಮಾಡುವಂತಹದ್ದು ಅನೇಕ ದೋಷಗಳನ್ನು ಪರಿಹಾರ ಮಾಡಿಕೊಡುತ್ತೆ. ಅಲ್ಲಿ ಹೇಳ್ತಾರೆ, ಗ್ರಹಣ ಕಾಲದಲ್ಲಿ
ಮೃತ ಶೌಚ ವೃದ್ಧಿ ಏನೇ ಇದ್ದರೂ ಕೂಡ ಸ್ನಾನವನ್ನು ಮಾಡಿ ಗಾಯತ್ರಿ ಜಪ ಪಾರಾಯಣಾದಿಗಳನ್ನು ಅವಶ್ಯ ನಡೆಸಬೇಕು ಅಂತ ಶಾಸ್ತ್ರ ಉಲ್ಲೇಖ ಮಾಡುತ್ತೆ. ಇದರಲ್ಲಿ ನಾವು ಕೆಲವರಿಗೆ ಏನೂ ಗೊತ್ತಿಲ್ಲ ಅಂತ ಆದಾಗ ಏನು ಮಾಡಬೇಕು ಅಂತಂದರೆ, ಪಂಚಾಂಗಗಳಲ್ಲಿ ಮಂತ್ರಗಳನ್ನು ಕೊಟ್ಟಿರ್ತಾರೆ. ನಾನೊಂದು 2 ಮಂತ್ರವನ್ನು ಮಾತ್ರ ಹೇಳ್ತೇನೆ, ಅದನ್ನು ನೋಡಿಕೊಂಡು ಓದಿಕೊಳ್ಳಬಹುದು. ಯೋಸೌ ವಜ್ರಧರೋ ದೇವ ಆದಿತ್ಯಾನಾಂ ಪ್ರಭುರ್ಮತಃ ಸಹಸ್ರನಯನ ಶಕ್ರೋ ಗ್ರಹಪೀಡಾಂ ವ್ಯಪೋಹತು ಅಂತ ಪ್ರಾರಂಭ ಆಗುತ್ತೆ. ಅದನ್ನು ನಾವು ಜಪ ಮಾಡುವಂತಹದ್ದು. ಇಲ್ಲ ಅಂತ ಆದರೆ ದದುಶಂಕ ತುಷಾರಾಭಂ ಕ್ಷೀರೋಧಾರಣವ ಸಂಭವಂ ನಮಾಮಿ ಶಶನಂ ಭಕ್ತ್ಯ ಶಂಭೋರು ಮುಕುಟಭೂಷಣಂ ಅಂತನ್ನುವಂತಹ ಮಂತ್ರವನ್ನು ಜಪಿಸುವಂತಹದ್ದು, ಅಥವಾ ಶ್ರೀ ಚಂದ್ರಾಯ ನಮಃ ಅನ್ನುವ ಮಂತ್ರವನ್ನು ಜಪ ಮಾಡುವಂತಹದ್ದು. ಆನಂತರ ಕಾಲದಲ್ಲಿ ಈ ಗ್ರಹಣ ಎಲ್ಲ ಮುಗಿದ ಮೇಲೆ ಸ್ನಾನವನ್ನು ಮಾಡಿ ಆನಂತರ ದೇವಾಲಯಕ್ಕೆ ಹೋಗಿ ಯಾರಿಗಾದರೂ ದಾನಗಳನ್ನು ಮಾಡಬೇಕು ಅನ್ನುವ ಅಪೇಕ್ಷೆ ಇದ್ದರೆ ಈ ಗ್ರಹಣದ ನಂತರ ಕಾಲದಲ್ಲಿ ದಾನಾದಿಗಳನ್ನು ಮಾಡುವುದರಿಂದ ಗ್ರಹಣದ ಸಂದರ್ಭದಲ್ಲಿ ಬರಬಹುದಾದ ಎಲ್ಲ ದೋಷಗಳನ್ನು ತಾವು ಪರಿಹಾರ ಮಾಡಿಕೊಳ್ಳಬಹುದು. ಇನ್ನು ಅಶುಭ ಫಲ ಯಾರಿಗೆ ಅಂತ ಹೇಳಿದಾಗ ನಾನು ತಿಳಿಸಿದ ಹಾಗೆ ಸಿಂಹರಾಶಿ, ಕನ್ಯಾ ರಾಶಿ, ಮಕರ ರಾಶಿ, ವೃಷಭ ರಾಶಿ ಅಂತಹವರಿಗೆ ಈ ವಾಹನಕ್ಕೆ ಸಂಬಂಧಪಟ್ಟ ತೊಂದರೆ ಆಗುವಂತಹದ್ದು, ಅಥವಾ ದೈಹಿಕವಾಗಿ ಸಂಬಂಧಪಟ್ಟಿರ್ತಕ್ಕಂಥ ಅಲರ್ಜಿಗಳು ಅಥವಾ ಈ ಆಪರೇಷನ್ ಇತ್ಯಾದಿಗಳಾಗುವಂತಹ ಸಾಧ್ಯತೆಗಳೆಲ್ಲ ಇರ್ತವೆ. ಮತ್ತು ಅಪವಾದಗಳು ಬರುವ ಸಾಧ್ಯತೆ ಇರ್ತವೆ. ಆದ್ದರಿಂದ ಸ್ವಲ್ಪ ಜಾಗೃತಿಯಾಗಿ ಇರುವಂತಹದ್ದು ಒಳ್ಳೆಯದು. ಅಂತಹವರು ಗ್ರಹಣ ಶಾಂತಿಯನ್ನು ನಡೆಸಿಕೊಳ್ಳಬೇಕು. ಅಥವಾ ಒಮ್ಮೆ ನಿಮ್ಮ ಜಾತಕದ ವಿಮರ್ಶೆಗಳನ್ನು ಕೂಡ ಮಾಡಿಸಿಕೊಂಡು ಏನು ಪರಿಹಾರ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ಕೂಡ ವಿಚಾರ ಮಾಡಿ ಎಲ್ಲ ವಿಧವಾದ ಕಷ್ಟಗಳಿಂದ ಪಾರಾಗಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು.